ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಈ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಅನ್ನೋ ವರ್ಡ್ಗಳನ್ನ ಕೇಳಿರ್ತೀರಿ. ಯಾವುದಾದ್ರೂ ಒಬ್ಬ ಪರ್ಸನ್ ಸಕ್ಸಸ್ ಆಗಿದ್ದಾನೆ ಅಂದರೆ ಅವನು ಆ ಸಕ್ಸಸ್ ಹಿಂದೆ ಅವನು ಮಾಡೋ ಕೆಲಸದಲ್ಲಿ ಈ ಕನ್ಸಿಸ್ಟೆನ್ಸಿ ಮತ್ತು ಆ ಡಿಸಿಪ್ಲಿನ್ನ ಕಾಪಾಡಿರ್ತಾನೆ. ಆ ಡಿಸಿಪ್ಲಿನಾಗಿ ಮಾಡ್ಕೊಂಬಂದಿರ್ತಾನೆ, ಅದಕ್ಕೆ ಆ ವ್ಯಕ್ತಿ ಸಕ್ಸಸ್ ಆಗಿದ್ದಾನೆ ಅಂತಲೂ ಕೇಳಿರ್ತೀರಿ. ಆದರೆ ಅದೇ ಕೆಲಸನ ನಾವು ಮಾಡಬೇಕು ಅಂತಂದರೆ ನಮಗೆ ಒಂದು ಗೋಲ್ ಅಂತ ಇಟ್ಕೊಂಡಿರ್ತೀರಿ. ಆ ಗೋಲ್ನ ರೀಚ್ ಆದರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ನಮ್ಮ ಪ್ರಾಬ್ಲಮ್ ಏನಂದರೆ, ಆ ಗೋಲ್ನ ರೀಚ್ ಆಗಬೇಕು ಅಂತಂದರೆ ನಾವು ಮಾಡೋ ಕೆಲಸದಲ್ಲಿ ಈ ಕನ್ಸಿಸ್ಟೆನ್ಸಿ ಮತ್ತು ಆ ಡಿಸಿಪ್ಲಿನ್ ಅನ್ನೋದು ಇರೋದಿಲ್ಲ. ಅದನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ. ಬಟ್ ಆ ಗೋಲ್ನ ರೀಚ್ ಆದರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ, ಈ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಆ ಗೋಲ್ಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋದಿದೆಯಲ್ಲ, ಅದು ನಮಗೆ ಕಷ್ಟ ಅನಿಸುತ್ತೆ. ಬಟ್ ಒಂದು ಏನು ಅಂತಂದರೆ, ನೀವು ಯಾವುದೇ ಒಂದು ಗೋಲ್ನ ಇಟ್ಕೊಳ್ಳಿ, ಆ ಗೋಲ್ನ ನೀವು ರೀಚ್ ಆಗಬೇಕು ಅಂದರೆ ಒಂದು ದಿನದಲ್ಲಿ ನೀವು ಮಿನಿಮಮ್ 2 ಅವರ್ ಆದರೂ ಆ ಗೋಲಿಗೆ ಸಂಬಂಧಪಟ್ಟಂಗೆ ನೀವು ಕೆಲಸ ಮಾಡಲೇಬೇಕು. ಪ್ರತಿದಿನ ನಿಮಗೆ ಅದರಿಂದ ರಿಸಲ್ಟ್ ಬರುತ್ತೋ ಇಲ್ವೋ, ಬಟ್ ನೀವು ಅದಕ್ಕೆ 2 ಅವರ್ ಆದರೂ ನಿಮ್ಮ ಸಮಯನ ಕೊಟ್ಟು ಕೆಲಸ ಮಾಡಲೇಬೇಕು. ಆವಾಗಲೇ ನೀವು ಅಂದ್ಕೊಂಡಿರೋ ಗೋಲ್ನ ನೀವು ರೀಚ್ ಆಗೋದಕ್ಕೆ ಆಗುತ್ತೆ. ಈಗೇನು ಗೊತ್ತಾ, ಕೆಲವ್ರಿಗೆ ಒಂದು ದೊಡ್ಡ ಗೇಮ್ಸ್ ಇರ್ಬೋದು, ಈಗ ಒಂದು ಪ್ರೊಫೆಷನ್ನು ಅವ್ರಿಗೆ ಅದೇ ಆಗಿರುತ್ತೆ, ಗೋಲ್ ಕೂಡ ಅದೇ ಆಗಿರುತ್ತೆ. ಆ ಗೇಮಲ್ಲಿ ನಾನು ಚೆನ್ನಾಗಿ ಆಡಿ ಸಕ್ಸಸ್ ಆಗಬೇಕು ಅಂತಂದ್ಬಿಟ್ಟು, ಅಥವಾ ಕೆಲವು ಬಿಸ್ನೆಸ್ ಇರುತ್ತೆ, ಅವರು ದೊಡ್ಡ ಬಿಸ್ನೆಸ್ಸು, ಅವ್ರ ಗೋಲು ಮತ್ತು ಪ್ರೊಫೆಷನ್ ಅದೇ ಇರುತ್ತೆ. ಅವರೇನೆಂದರೆ ದಿನದ ಪೂರ್ತಿ ದಿನ ಅದಕ್ಕೆ ಕೊಟ್ಟು ಅದೇ ಮಾಡ್ತಾರೆ, ಅದರಿಂದ ಅವರು ಸಕ್ಸಸ್ ಕೂಡ ಆಗ್ತಾರೆ. ಆದರೆ ನೀವು ಈಗ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಪ್ರೊಫೆಷನಾಗಿ ನೀವೇನೊಂದು ಕೆಲಸ ಮಾಡ್ತಾ ಇರ್ಬೋದು, ಬಟ್ ಅದನ್ನು ಬಿಟ್ಟು ನಿಮಗೊಂದು ಗೋಲ್ ಅಂತ ಇರುತ್ತೆ. ಅದನ್ನು ರೀಚ್ ಆಗಬೇಕಂದ್ರೆ ಪ್ರತಿದಿನ ನೀವು 2 ಅವರ್ ಅದಕ್ಕೆ ಸಮಯ ಕೊಡಲೇಬೇಕಾಗುತ್ತೆ. ಕೆಲವೊಂದು ದಿನಗಳಲ್ಲಿ ಅದು ಸಾಧ್ಯ ಆಗದೇ ಇರ್ಬೋದು. ಅದಕ್ಕಿಂತ ನಿಮ್ಗೇನಾದರೂ ಇಂಪಾರ್ಟೆಂಟ್ ಕೆಲಸ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲೋ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಷನ್ಸ್ದು ಏನಾದರೂ ಫಂಕ್ಷನ್ ಇರ್ಬೋದು, ಅಥವಾ ನಿಮಗೆ ಏನಾದರೂ ಹುಷಾರಿಲ್ಲದೆ ಅವತ್ತು ಆ ಕೆಲಸನ ಮಾಡೋಕ್ಕಾಗದೇ ಇರ್ಬೋದು. ಆ ದಿನಗಳಲ್ಲಿ ಬೇಕಾದರೆ ನೀವು ಎಕ್ಸ್ಕ್ಯೂಸ್ ಕೊಡ್ಬೋದು. ಅದು ಬಿಟ್ಟು ಬೇರೆ ಏನು ದಿನ ಇದೆಯಲ್ಲ, ಸೊ ಆ ದಿನಗಳಲ್ಲಿ ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ನೀವು ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗೋಕ್ಕೋಸ್ಕರ ನೀವು ನಿಮ್ಮ ದಿನದ 2 ಅವರ್ ಸಮಯನ ಆ ಗೋಲ್ಗೋಸ್ಕರ ಕೊಡಲೇಬೇಕು. ಆ ರೀತಿ ನೀವು ಡಿಸಿಪ್ಲಿನಿಂದ, ಕನ್ಸಿಸ್ಟೆನ್ಸಿಯಿಂದ ನಿಮ್ಮ ಗೋಲ್ಗೋಸ್ಕರ ಕೆಲಸ ಮಾಡಿದ್ರೇ ನೀವು ಅಂದ್ಕೊಂಡಿರೋ ಗೋಲ್ನ ಫ್ಯೂಚರಲ್ಲಿ ಒಂದು ದಿವಸ ರೀಚ್ ಆಗೋಕ್ಕಾಗುತ್ತೆ. ನೀವು ಅಂದ್ಕೊಂಡಿರೋ ಗೋಲ್ ರೀಚ್ ಆದರೆ ಖಂಡಿತವಾಗಿ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆದರೆ ಕಷ್ಟದ ಸಿಚುವೇಶನ್ ಏನು ಅಂದರೆ, ಆ ಪ್ರೆಸೆಂಟ್ ಮೂಮೆಂಟನ್ನು ನೀವು ವಿನ್ ಆಗಬೇಕು. ನೀವು ಆ ಗೋಲ್ಗೋಸ್ಕರ ಏನಾದರೂ ಕೆಲಸ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಏನಾದರೂ ಡಿಸ್ಟಾರ್ಷನ್ಸ್ ಬರುತ್ತೆ. ಏನಾದರೂ ಫ್ರೆಂಡ್ಸ್ ಜೊತೆ ಹೋಗೋಣ ಅಥವಾ ಟಿ ವಿ ನೋಡೋಣ, ಈ ರೀತಿ ಏನಾದರೂ ಟೈಮ್ ಪಾಸ್ ಮಾಡೋಣ ಅಂತ ಅನಿಸುತ್ತೆ. ಆದರೆ ನಿಮಗೆ ಮುಖ್ಯ ಆಗಿರೋದಲ್ಲಿ ನಿಮ್ಮ ಗೋಲ್, ಅದು ನಿಮಗೆ ಜ್ಞಾಪಕ ಬರಬೇಕು. ಆ ಜ್ಞಾಪಕ ಬಂದಾಗ ನೀವು ಮತ್ತೆ ವಾಪಸ್ ಬಂದು ಆ ನಿಮ್ಮ ಗೋಲಿಗೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ನೀವು ನಿರತರಾಗಬೇಕು. ಈ ರೀತಿ ನಿಮ್ಮ ಡಿಸಿಪ್ಲಿನಿಂದ, ಕನ್ಸಿಸ್ಟೆನ್ಸಿಯಿಂದ ಆ ಕೆಲಸನ ಮಾಡ್ಕೊಂಡೋದ್ರೆ ದಿನೇ ದಿನೇ ಅದು ನಿಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಅದನ್ನು ನಿಮಗೆ ಸ್ಕಿಪ್ ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ಸಿಚುವೇಶನ್ ಬರುತ್ತೆ. ಆ ರೀತಿ ಒಂದು ಡಿಸಿಪ್ಲಿನಿಂದ ಮಾಡಿದ್ರೇ ನೀವು ಅಂದ್ಕೊಂಡಿರುವ ಆ ಗೋಲ್ನ ರೀಚ್ ಆಗ್ಬೋದು. ನಿಮ್ಮ ಗೋಲ್ ರೀಚ್ ಆದರೆ ನನ್ನ ಫ್ಯೂಚರ್ ಚೆನ್ನಾಗಿದೆ ಅಂತ ನೀವು ಅಂದ್ಕೊಳ್ತೀರಲ್ವ, ಖಂಡಿತವಾಗಿಯೂ ಆ ಫ್ಯೂಚರ್ ಚೆನ್ನಾಗಿರೋ ದಿನ ಬಂದೇ ಬರುತ್ತೆ. ನಿಮ್ಮ ಗೋಲ್ಗೋಸ್ಕರ ನೀವು ಕನ್ಸಿಸ್ಟೆನ್ಸಿಯಾಗಿ ಮತ್ತು ಡಿಸಿಪ್ಲಿನಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.